ಹತ್ಯೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ನಟ ದರ್ಶನ್ ಅವರನ್ನ ಪವಿತ್ರ ಗೌಡ ಆತ್ಮೀಯ ಸ್ನೇಹಿತೆ ಸಮತಾ ಭೇಟಿಯಾಗಿ ಅಚ್ಚರಿ ಮೂಡಿಸಿದ್ದಾರೆ. ಪವಿತ್ರ ಗೌಡ ಗೆಳತಿಯಾಗಿರೋ ಸಮತಾ ದರ್ಶನ್ ಅವರನ್ನ ಭೇಟಿಯಾಗಿದ್ಯಾಕೆ ಅನ್ನೋ ಪ್ರಶ್ನೆ ಮೂಡಿದೆ. ದರ್ಶನ್ ಭೇಟಿಗೆ ಅವಕಾಶ ಸಿಗದೇ ಇದ್ದಿದ್ದಕ್ಕೆ ಸಮತಾ ವಿರುದ್ಧ ದರ್ಶನ್ ಆಪ್ತ ವಲಯ ಬೇಸರಗೊಂಡಿದೆ. ಈ ಮಧ್ಯೆ ಪವಿತ್ರ ಗೌಡ ಪೋಷಕರು ಕೂಡ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿರುವ ನಟ ದರ್ಶನ್ ನೋಡಲು ಹಲವು ಮಂದಿ ಜೈಲಿನತ್ತ ಎಡತಾಕ್ತಿದ್ದಾರೆ. ದರ್ಶನ್ ಜೈಲಿನಲ್ಲಿ ಈಗಾಗಲೇ 2 ವಾರ ಕಳೆದಿದ್ದು ಇದುವರೆಗೂ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿಲ್ಲ. ಆದರೆ ಚಾರ್ಜ್ ಶೀಟ್ ಸಲ್ಲಿಕೆವರೆಗೆ ದರ್ಶನ್ ಪರ ವಕೀಲರು ಕಾದಿದ್ದಾರೆ. ಈ ಮಧ್ಯೆ A2 ಪವಿತ್ರ ಗೌಡ ಗೆಳತಿ ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿರೋದು ಕೌತುಕಕ್ಕೆ ಕಾರಣವಾಗಿದೆ. ಜೈಲಿನಲ್ಲಿ ದರ್ಶನ್ ಭೇಟಿಯಾದ ಪವಿತ್ರ ಗೌಡ ಸ್ನೇಹಿತೆ. ನಟ ದರ್ಶನ್ ಸಮತಾ ಮಧ್ಯೆ ಏನೆಲ್ಲ ಚರ್ಚೆ ನಡೀತು? ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ ರನ್ನ ಪವಿತ್ರ ಗೌಡ ಗೆಳತಿ ಸಮತಾ ಭೇಟಿಯಾಗಿದ್ದಾಳೆ. ಪವಿತ್ರ ಗೌಡ ಜಾಮೀನು ಪ್ರಕ್ರಿಯೆ ಬಗ್ಗೆ ಸಮತಾ ಚರ್ಚೆ ನಡೆಸಿದ್ದಾಳೆ ಎನ್ನಲಾಗ್ತಿದೆ. ಆದರೆ ಸಮತಾ ಭೇಟಿ ಬಗ್ಗೆ ದರ್ಶನ್ ಆಪ್ತ ವಲಯ ಅಸಮಾಧಾನಗೊಂಡಿದೆ. ಆಪ್ತ ಗೆಳತಿಯಾಗಿರುವ ಸಮತಾ ಕಾರಣಕ್ಕೆ ನಿನ್ನೆ ನಟ ಧನ್ವೀರ್ಗೆ ದರ್ಶನ್ ಭೇಟಿ ಸಾಧ್ಯವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಭೇಟಿಯಾಗಿದ್ದ ಸಮತಾ ಪವಿತ್ರ ಗೌಡ ಆಪ್ತ ಸ್ನೇಹಿತೆಯಾಗಿದ್ದು ಈ ಇಬ್ಬರು ಒಂದೇ ಆತ್ಮ 2 ದೇಹದಂತಿದ್ದಾರೆ. ಜೈಲಿನ ಬುಕ್ನಲ್ಲಿ ಸಮತಾ ಎಂದು ಉಲ್ಲೇಖಿಸಿ ಎಂಟ್ರಿ ಹಾಕಿ ದರ್ಶನ್ ಭೇಟಿಯಾಗಿದ್ದಾಳೆ. ಸದ್ಯ ದರ್ಶನ್ ಸಮತಾ ಭೇಟಿ ವಿಚಾರ ತೀವ್ರ ಕುತೂಹಲ ಕೆರಳಿಸಿದೆ. ಆಕೆ ದರ್ಶನ್ ಭೇಟಿ ಮಾಡಿದ್ದ ಉದ್ದೇಶ ಏನು ಅನ್ನೋದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ನಟ ದರ್ಶನ್ ಜೈಲಿಗೆ ಹೋದ ದಿನದಿಂದ ಹಲವರು ಜೈಲಿಗೆ ಭೇಟಿ ನೀಡುತ್ತಿದ್ದು ಜೈಲು ಸಿಬ್ಬಂದಿ ಜೈಲಿನ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಸೆಲೆಬ್ರಿಟಿ ದರ್ಶನ್ಗೆ ಒಂದು ನ್ಯಾಯ, ಉಳಿದ ಬಂದಿಗಳಿಗೆ ಮತ್ತೊಂದು ನ್ಯಾಯನಾ ಎಂಬ ಪ್ರಶ್ನೆ ಮೂಡಿದೆ. ಜೈಲಲ್ಲಿ ರಜಾ ದಿನಗಳಲ್ಲಿ ಯಾರ ಭೇಟಿಗೂ ಅವಕಾಶ ಇರುವುದಿಲ್ಲ. ಇನ್ನು ಜೈಲಾಧಿಕಾರಿ ಅವಕಾಶ ನೀಡಿದ್ರೆ ಮಾತ್ರ ರೆಕಾರ್ಡ್ ಮಾಡಬೇಕು. ವಾರದಲ್ಲಿ 2 ದಿನ ಮಾತ್ರ ಸ್ನೇಹಿತರು ಕುಟುಂಬಸ್ಥರು ಭೇಟಿಗೆ ಅವಕಾಶವಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ 2 ಬಾರಿ ಮಾತನಾಡಲು ಅವಕಾಶ ನೀಡಲಾಗುತ್ತೆ. ವಿಶೇಷ ಸಂದರ್ಭಗಳಲ್ಲಿ ಹೆಚ್ಚು ಬಾರಿ ಭೇಟಿಗೆ ಅವಕಾಶ ಇದೆ. ಇನ್ನು ಬಂಧಿಗಳು ತಮ್ಮ ವಕೀಲರನ್ನ ಭೇಟಿ ಮಾಡಲು ಅವಕಾಶ ನೀಡುತ್ತೆ. ಆದರೆ ನಟ ದರ್ಶನ್ ವಿಚಾರದಲ್ಲಿ ಯಾವುದೇ ಕಾನೂನು ಪಾಲಿಸ್ತಿಲ್ಲ ಎನ್ನಲಾಗಿದೆ. ದರ್ಶನ್ ಜೈಲು ಸೇರಿದ ಕೆಲವೇ ದಿನಗಳಲ್ಲಿ ಹಲವರು ಜೈಲಿಗೆ ಭೇಟಿ ನೀಡಿದ್ದು ಜೈಲು ಸಿಬ್ಬಂದಿ ಮೇಲೆ ಅನುಮಾನ ಮೂಡಿದೆ. ಈ ಮಧ್ಯೆ ಆರೋಪಿ ಪವಿತ್ರ ಗೌಡ ಕುಟುಂಬಸ್ಥರು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದ್ದಾರೆ. ಪವಿತ್ರ ತಾಯಿ, ತಂದೆ, ಸಹೋದರ ಪವಿತ್ರಗಾಗಿ ಬಟ್ಟೆ ಮತ್ತು ಹಣ್ಣುಗಳನ್ನು ಕೊಂಡೊಯ್ದಿದ್ದಾರೆ. ಬ್ಯಾಗ್ನಲ್ಲಿ ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಜೈಲಿನೊಳಗೆ ಹೋಗ್ತಿರುವುದು ಕಂಡುಬಂತು. ಒಟ್ಟಾರೆ ಜೈಲಿನಲ್ಲಿ ಸಮತಾ ಜೊತೆ ಮಾತಾಡಲು ದರ್ಶನ್ ಒಪ್ಪಿಗೆ ಸೂಚಿಸಿದ್ದು ಇಬ್ಬರ ನಡುವೆ ಸುಮಾರು 15 ನಿಮಿಷಗಳ ಕಾಲ ಮಾತುಕತೆ ನಡೆದಿದೆ ಎನ್ನಲಾಗಿದೆ. ಆದರೆ ಯಾವ ವಿಚಾರದ ಬಗ್ಗೆ ಚರ್ಚೆ ನಡೆದಿದೆ ಅನ್ನೋದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.